ಬದುಕಿನ ಪ್ರತಿ ಹಂತದಲ್ಲಿಯೂ ಸಹಿತ ಅವನು ಯಾವುದೋ ಒಂದು ಹುಡುಕಾಟದಲ್ಲಿದ್ದ. ಯಾವುದೋ ಒಂದು ಎಕೋ ಆಗುತ್ತೆ. ಮನುಷ್ಯ ಮನುಷ್ಯ ಜೀವನದ ಪ್ರತಿ ಹಂತದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ ಇಲ್ಲಿ ಬಿಟ್ಟು ಒಂದು 5 ನಿಮಿಷ ಮುಗಿಸ, ಒಂದು 5 ನಿಮಿಷ ಮುಗಿಸ. ಮನುಷ್ಯ ಪ್ರತಿನಿತ್ಯದ ಬದುಕಿನಲ್ಲಿ ಯಾವುದೋ ಒಂದು ಧಾವಂತದಲ್ಲಿದ್ದಾನೆ, ಒಂದು ಓಡಾಟದಲ್ಲಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಕೇಳಿದ್ರೆ ಅವರು ಹೇಳುವುದೇನು ಹೇಳ್ತಾರಂದ್ರೆ, ಯಾಕ್ರಿ ಎಲ್ಲಿಗೆ ಹೊಂಟಿರಿ ಅಂತ ನೀವು ಕೇಳ್ರಿ, ಅವ್ರೇನು ಹೇಳ್ತಾರಂದ್ರೆ, ಮನುಷ್ಯ ಅದು ರೀಸೌಂಡ್ ಆಗ್ತೈತೆ. ಮನುಷ್ಯ ಒಂದು 5 ನಿಮಿಷ ನೀವು ಕುಂತ್ರೆ ಮಾತಾಡ್ತೀನಿ. ಗಲಾಟೆ ಡಿಸ್ಟರ್ಬ್ ಅನ್ನಿಸ್ತೈತೆ ಭಾಳ. ಇಲ್ಲ ಅಂದ್ರೆ ನೀವು ಮಾತಾಡಿ. ತಮಗೆಲ್ಲ ಧನ್ಯವಾದಗಳು. ದಯವಿಟ್ಟು ಎಲ್ಲ ಸಭಿಕರಲ್ಲಿ ನಾನು ಮೊದಲೇ ಅನೌನ್ಸ್ ಮಾಡ್ತಾ ಇದ್ದೆ. ನೋಡ್ರಿ, ಎಷ್ಟೋ ಜನ ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದರೆ ನೀವು ಗಲಾಟೆ ಮಾಡಿದ್ದಕ್ಕೋಸ್ಕರ ಪೂಜ್ಯರು ನಿರ್ಗಮಿಸ್ಬಿಟ್ರು. ಇದು ಒಂದು ರೀತಿಯಾಗಿರುವಂತಹ ಅವಮಾನ ನಮ್ಗೆಲ್ಲರಿಗೂ. ಪೂಜ್ಯರು ಮಾತಾಡ್ತಾರೆ, ಅವರ ಆಶೀರ್ವಚನ ಮುಗಿಯುವವರೆಗೂ ಕೂಡ ಯಾರು ಅಲ್ಲಾಡಬಾರ್ದು. ಎಲ್ಲಿ ಕುಂತಿದ್ದೀರೋ ಅಲ್ಲೇ ಕೂತ್ಕೊಳ್ಬೇಕು. ಹೊರಗಡೆ ಇರೋರು ದಯವಿಟ್ಟು ಒಳಗಡೆ ಬರಬೇಕು.
ಒಂದು ಶತಮಾನಗಳ ಹಿಂದೆ ಈ ನೆಲದಲ್ಲಿ ಒಬ್ಬ ಮಹಾದಾನಿಗಳ ಅಂತಃಕರಣದಿಂದ ಒಂದು ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು. ಹೀರದ ಸೂಗಮ್ಮನವರ ಈ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಎಂದು. ಅಂದರೆ ಒಂದು ಶಾಲೆ ತನ್ನ 100ನೆಯ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ. 100ನೆಯ ಹುಟ್ಟು ಹಬ್ಬ. ನಾವು ನಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತೇವೆ. ಒಂದು ಶಾಲೆಯು ತನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ನಮ್ಮ ಹುಟ್ಟು ಹಬ್ಬ ಹೆಂಗೆ ನಾವು ಆಚರಣೆ ಮಾಡ್ಕೊತೀವಿ ಅಂದ್ರೆ, ಒಂದು ಕೇಕ್ ತಂದು ಅದರ ಮೇಲೆ ಒಂದಿಷ್ಟು ಮೇಣದ ಬತ್ತಿ ಹಚ್ಚಿದ ದೀಪ ಆರಿಸಿ ನಮ್ಮ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಿಕೊಂಡ್ರೆ, ಒಂದು ಶಾಲೆ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪವನ್ನು ಹತ್ತಿಸಿ ತನ್ನ ಹುಟ್ಟು ಹಬ್ಬವನ್ನು ಅದು ಆಚರಣೆ ಮಾಡಿಕೊಳ್ತಾರೆ. 100 ವರ್ಷಗಳ ಹಿಂದೆ ಆಗಿನ ದಾನಿಗಳಿಗೆ, ಆಗಿನ ಹಿರಿಯರಿಗೆ ಅವರ ಮನಸ್ಸಿನಲ್ಲಿ ಇದೊಂದು ಸಂಕಲ್ಪ ಇತ್ತು. ನೋಡಿ, ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿನೇ ಒಂದು ಶಾಲೆ ತೆಗೆದು ಮಕ್ಕಳಿಗೆ ಓದಿಸುವ ಸಂಕಲ್ಪ ಅವರಿಗೆಲ್ಲ ಏನು ಗೊತ್ತಿತ್ತು ಅಂದ್ರೆ, ಆ ಹಿರಿಯರಿಗೆ ಅರ್ಥವಾದದ್ದು ಏನು ಅಂದ್ರೆ, ಇಷ್ಟೆಲ್ಲ ಒಂದು ಶತಮಾನದ ಹಿಂದೆಯೇ ಇಂಥ ಒಂದು ಶ್ರಮದ ಸಂಕಲ್ಪ ಅವ್ರು ಯಾಕೆ ಮಾಡಿದ್ರಂದ್ರೆ, ಅವ್ರಿಗೆ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದ್ರೆ, ಭೂಮಿಯೊಳಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗಿ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಅವ್ರಿಗೆ ಗೊತ್ತಿತ್ತು. ಆ ಸತ್ಯದ ಸಂಕಲ್ಪವೇ ಇವತ್ತು ಈ ಶಾಲೆಯ ಶತಮಾನೋತ್ಸವ. ಈ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮನುಷ್ಯ ಬದುಕಿನ ಪ್ರತಿ ಹಂತದಲ್ಲಿಯೂ ಸಹಿತ ಅವನು ಯಾವುದೋ ಒಂದು ಹುಡುಕಾಟದಲ್ಲಿದ್ದ, ಯಾವುದೋ ಒಂದು ಎಕೋ ಆಗುತ್ತೆ. ಮನುಷ್ಯ ಜೀವನದ ಪ್ರತಿ ಹಂತದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ ಇಲ್ಲಿ ಬಿಡ್ರಿ, 5 ನಿಮಿಷ ಮುಗಿಸ, 5 ನಿಮಿಷ ಮುಗಿಸ. ಮನುಷ್ಯ ಪ್ರತಿನಿತ್ಯದ ಬದುಕಿನಲ್ಲಿ ಯಾವುದೋ ಒಂದು ಧಾವಂತದಲ್ಲಿದ್ದಾನೆ, ಒಂದು ಓಡಾಟದಲ್ಲಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಕೇಳಿದ್ರೆ ಅವರು ಹೇಳುವುದೇನು ಹೇಳ್ತಾರಂದ್ರೆ, ಯಾಕ್ರಿ ಎಲ್ಲಿಗೆ ಹೊಂಟಿರಿ ಅಂತ ನೀವು ಕೇಳ್ರಿ, ಅವ್ರು ಏನು ಹೇಳ್ತಾರಂದ್ರೆ,
ಮನುಷ್ಯ ಮನುಷ್ಯ ಅದು ರೀಸೌಂಡ್ ಆಕೈತಿ. ಮನುಷ್ಯ ಒಂದು 5 ನಿಮಿಷ ನೀವು ಸುಮ್ ಕುಂತ್ರೆ ಮಾತಾಡ್ತೀನಿ, ಗಲಾಟೆ ಆಗ್ತದೆ, ಡಿಸ್ಟರ್ಬ್ ಅನ್ನಿಸ್ತೈತೆ ಭಾಳ ಇಲ್ಲ ಅಂದ್ರೆ ನೀವು ಮಾತಾಡ. ತಮಗೆಲ್ಲ ಧನ್ಯವಾದಗಳು. ಚೆಕ್. ಹಲೋ. ಎಲ್ರಿಗೆ ನಮಸ್ಕಾರಗಳು. बोलो भारत माता की, बोलो भारत माता की. ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನ ಮಾಡಲಿಕ್ಕೆ ಪೂಜ್ಯರು ಬಂದಿದ್ದಾರೆ. ಆದ ಕಾರಣ ಹಿಂದೆ ಇದ್ದವರೆಲ್ಲ ದಯವಿಟ್ಟು ಶಾಂತತೆ ಕಾಪಾಡಬೇಕು ಅಂತೇಳಿ ಹೇಳಿ ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡುತ್ತೇನೆ. ರೇಣುಕಾದಿ ಆಚಾರ್ಯರಿಗೂ ವಿಶ್ವಗುರು ಬಸವಣ್ಣನವರಿಗೂ ಬಸವಾದಿ ಶರಣರಿಗೂ ಹಾಗೆ ಅಖಿಲ ಈ ಸಂಘದ ಸಂಸ್ಥಾಪಕರಲ್ಲೊಬ್ಬರಾದಂಥ ಪರಂ ಪೂಜ್ಯ ಹಾನಗಲ್ಲು ಕುಮಾರೇಶ್ವರರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಮ್ಮೆಲ್ಲರಿಗೆ ಅತ್ಯಂತ ಪೂಜ್ಯನೀಯರು ಜಗದ್ಗುರುಗಳು ಮಣಿಪುರ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಿವಮೂರ್ತಿಯವರು ಬಂದಿದ್ದಾರೆ, ಸೋಮಶೇಖರ್ ರೆಡ್ಡಿಯವರಿದ್ದಾರೆ, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮಹಾಂತೇಶ್ ಅವರಿದ್ದಾರೆ, ಮತ್ತು ಎಲ್ಲ ಈ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ಅಂತ ಹೇಳ್ತೇನೆ, ಎಲ್ಲರೂ ಆತ್ಮೀಯರೇ ಇದ್ದಾರೆ, ಮಹಾಂತೇಶರು ಸೇರಿಸಿಕೊಂಡು ಎಲ್ಲ. ಮತ್ತು ಅದರಲ್ಲಿ ವಿಶೇಷವಾಗಿ ಇವತ್ತು ನಾವೇನು ತಾಯಿ ಪೂಜ್ಯ ಲಿಂಗೈಕ್ಯ ಹೀರದ ಸುಗಮನವರು ಅವರ ಹೆಸರಿನಲ್ಲಿ ಈ ವೀರಶೈವ ವಿದ್ಯಾವರ್ಧಕ ಸಂಘದ ಹೀರದ ಸುಗಮ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಆ ಪೂಜ್ಯನೀಯ ತಾಯಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇವತ್ತು ಎಲ್ಲ ನಮ್ಮ ವೀರಶೈವ ವಿದ್ಯಾವರ್ಧಕ ಸಂಘದ ಮಹಾಂತೇಶ್ ಅವರು ಮತ್ತು ಎಲ್ಲರೂ ಸೇರಿಕೊಂಡು ಭಾಳ ವಿಶಿಷ್ಟವಾಗಿ
ಈ ಶಾಲೆಯಲ್ಲಿ ಶತಮಾನೋತ್ಸವ ಆಚರಣೆ ನಡೀತಾ ಇದೆ. 102 ವರ್ಷ ಆಗಿದೆ. ಹೀಗಾಗಿ ಎಲ್ಲ ಶಾಲೆಯ ತಂದೆ ಮಕ್ಕಳ ಏನು ಪಾಲಕರಿದ್ದಾರೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಎಲ್ಲರಿಗೆ ಒಂದು ಕಡೆ ಸೇರಿಸಿದ್ದಾರೆ. ಸೇರಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮತ್ತು ಯಾರು ಈ ಶಾಲೆಯ ಸಂಸ್ಥಾಪಕನಿಗೆ ಕಾರಣಕರ್ತರಾದಂಥ ಎಲ್ಲ ಪೂಜ್ಯರಿಗೆ ಸ್ಮರಣೆ ಮಾಡುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಆಯೋಜಕರೆಲ್ಲರಿಗೂ ಮತ್ತು ಎಲ್ಲ ಇಲ್ಲಿ ಉಪಸ್ಥಿತರಿರುವಂಥ ಪಾಲಕರೆಲ್ಲರಿಗೂ, ವಿದ್ಯಾರ್ಥಿನಿಯರಿಗೂ ಮತ್ತು ಈ ಸಂಸ್ಥೆಯ ಪದಾಧಿಕಾರಿಗಳಿಗೂ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ತಮ್ಮೆಲ್ಲರಿಗೆ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಡತನ ಇತ್ತು, ಅನಕ್ಷರತೆ ಇತ್ತು, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿರಲಿಲ್ಲ. ಪರಕೀಯರ ಆಡಳಿತದಲ್ಲಿ ಜನ ಬಹಳ ಕಷ್ಟದಲ್ಲಿದ್ದರು, ನೊಂದು ಹೋಗಿದ್ರು, ಬೆಂದು ಹೋಗಿದ್ರು, ಇದ್ದ ಸಂಪತ್ತೆಲ್ಲ ಲೂಟಿ ಮಾಡಿಕೊಂಡು ಹೋಗಿದ್ರು. ಇಂಥದ್ರಲ್ಲಿ ಇವತ್ತು ಶಿಕ್ಷಣ ಪಡೆಯುವುದೇ ಬಹಳ ದುರ್ಲಭ ಆಗ್ತಾ ಇತ್ತು. ಅದರಲ್ಲಿ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಬೇರೆ ಕಡೆ ಕೆಲವೊಂದು ಕಡೆ ಕಾನ್ವೆಂಟ್ ಶಾಲೆಗಳು, ಕೆಲವೊಂದು ಮಿಷನರೀಸ್ ಪ್ರಾರಂಭ ಮಾಡಿದ್ರು. ಮೈಸೂರು ಭಾಗದಲ್ಲಿ ಮೈಸೂರು ಮಹಾರಾಜರು ಶಿಶು ವಿಹಾರಗಳು ಮಾಡಿದಂಥದ್ದು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಬಳ್ಳಾರಿಯಲ್ಲಿ ಬೇರೆ ಕಡೆ ಯಾವುದೇ ಶಾಲೆ ಕಾಲೇಜುಗಳು ಇರದೇ ಇದ್ದ ಕಾರಣ ಒಂದು 10ನೇ ತರಗತಿನೂ ಪಾಸ್ ಆಗಬೇಕು ಅಂದ್ರೆ ಹೈದರಾಬಾದ್ಗೆ ಹೋಗಬೇಕಾಗ್ತಾ ಇತ್ತು, ಬೇರೆ ಕಡೆ ಹೋಗಬೇಕಾಗ್ತಾ ಇತ್ತು. ಆದರೆ ಇವತ್ತು ನಮ್ಮ ಹಿರಿಯರೆಲ್ಲರೂ ಅವರ ದೂರದರ್ಶಿತ್ವ ನೋಡಿ, ನೀವು ಹಿಂದೆ ಏನು ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕರಾದಂಥ ಪೂಜ್ಯ ಹಾನಗಲ್ ಕುಮಾರೇಶ್ವರರು ಮತ್ತು ಜಗದ್ಗುರುಗಳು, ಇವತ್ತು ಸಿದ್ಧಲಿಂಗ ಜಗದ್ಗುರುಗಳು ಶಿವಾಚಾರ್ಯ ಅವರ ಒಂದು ಕೃಪಾಶೀರ್ವಾದದಿಂದ ಅವರು ಈ ಒಂದು ನಮ್ಮ ವೀರಶೈವ ವಿದ್ಯಾವರ್ತಕ ಸಂಘ ಸಂಸ್ಥಾಪನೆ ಮಾಡುವಂಥದ್ದರ ಮುಖಾಂತರ ಅದಕ್ಕೆ ಒಂದು ದಾರಿ ತೋರಿಸುವಂಥ ಒಂದು ಕೆಲಸ ಅವರೇನು ಮಾಡಿದ್ದಾರೆ, ಸಂಸ್ಥಾಪಕರೇ ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಇದಕ್ಕೆ ಕೊಡುಗೈ ದಾನಿಗಳೆಂದೇ ಖ್ಯಾತಿಯಾದಂಥ ಲಿಂಗೈಕ್ಯ ಹೀರದ ಸುಗಮ್ಮನವರು, ಅವರು 1924ರಲ್ಲಿ ಇಲ್ಲಿ ಒಂದು ಸಂಸ್ಕೃತ ಶಾಲೆ, ಹೀಗಾಗಿ ಒಂದು ಎಲಿಮೆಂಟ್ರಿ ಶಾಲೆ ಪ್ರಾರಂಭ ಮಾಡುವಂಥ ಒಂದು ಪ್ರಾಥಮಿಕ ಶಾಲೆ. ಯಾಕೆಂದರೆ ಅವತ್ತು ಶಾಲೆಗಳೇ ಇರಲಿಲ್ಲ, ಸರ್ಕಾರಿ ಶಾಲೆಗಳಂತೆ ಇರಲಿಲ್ಲ. ಈಗ ನಾವು ಬಹಳ ಕಡೆ ಸರ್ಕಾರ ಸಶಕ್ತವಾಗಿದೆ. ಎಲ್ಲ ಹಳ್ಳಿಗಳಲ್ಲಿ, ಬಡಾವಣೆಗಳಲ್ಲಿ ಎಷ್ಟು ಬೇಕೋ ಅಷ್ಟು ಶಾಲೆಗಳನ್ನು ಪ್ರಾಥಮಿಕ, ಪೂರ್ವ ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ಕಾಲೇಜು, ವೃತ್ತಿಪರ ಕೋರ್ಸ್ಗಳು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ನಡೀತಾ ಇದೆ. ಅವತ್ತೇನಿತ್ತು? ಅವತ್ತೇನೂ ಇರಲಿಲ್ಲ. ಅಂಥ ಕಾಲದಲ್ಲಿ ಒಂದು ಮುಂದಾಲೋಚನೆ ಇಟ್ಕೊಂಡು ನಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು, ಅವರೆಲ್ಲರೂ ಒಳ್ಳೆಯದಾಗಬೇಕು ಅಂದರೆ ಅದು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತೇಳಿ ಹೇಳಿ ಅವರು ತ್ಯಾಗ ಮಾಡಿ, ಅವರೆಲ್ಲ ದಾನ ಕೊಟ್ಟು ಇದ್ದಂಥ ಭೂಮಿ ಎಲ್ಲ, ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಹಿರಿಯರಿರ್ಬೋದು, ಆ ಕಾಲದಿಂದಲೇ ಇವತ್ತು ಬರೀ ಧಾರ್ಮಿಕ ಜಾಗೃತಿ ಅಷ್ಟೇ ಅಲ್ಲ, ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಸಮಾಜವನ್ನು ಬೆಳಗುವಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಶಿಕ್ಷಣ ಕೊಟ್ಟು, ಆಶ್ರಯ ಕೊಟ್ಟು, ಸಂಸ್ಕಾರ ಕೊಟ್ಟು ಇವತ್ತು ಅವರಿಗೆ ಬೆಳೆಸಿದಂಥ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಇಂಥ ಒಂದು ಮಠಮಾನ್ಯಗಳಿಗೆ, ಇಂಥ ಮಹಾಪುರುಷರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಅವರು ಅಂದು ಆರಂಭ ಮಾಡಿದಂಥ ಈ ಒಂದು ಪ್ರಾಥಮಿಕ ಶಾಲೆ ಇವತ್ತು ನೋಡಿ 102 ವರ್ಷ ಅಂದರೆ ಸಾವಿರಾರು ಮಕ್ಕಳು, 1 ಲಕ್ಷ ಮಕ್ಕಳಾಗಿರ್ಬೋದು ಅನಿಸ್ತಾ ಇದೆ ನನಗೆ. 100 ವರ್ಷ ಅಂದರೆ ಐತಿಹಾಸಿಕವಾದಂಥ ಒಂದು ಕೆಲಸ. ಹೀಗಾಗಿ ಅನೇಕ ಜನ ಮಕ್ಕಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ದೇಶ ವಿದೇಶಗಳಲ್ಲಿ ದೊಡ್ಡದಲ್ಲಿ IAS ಆಗಿದ್ದಾರೆ, IPS ಆಗಿದ್ದಾರೆ, ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ,
ಇವತ್ತು ಅವರೆಲ್ಲ ಪರಿಣಿತರಾಗಿದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ರಾಷ್ಟ್ರ ಕಟ್ಟುವಂಥ ಈ ನಾಡು ಕಟ್ಟುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ಅಂತ ಹೇಳಿದರೆ ಅದಕ್ಕೆ ಬುನಾದಿ ಹಾಕಿದ್ದಂಥವರು ನಮ್ಮ ಪೂಜ್ಯರು, ಪೂಜ್ಯ ತಾಯಿಯವರು ಅಂತೇಳಿ ಹೀರದ ಸುಗಮನವರು ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ಇವತ್ತೇನು ನಮ್ಮ ಸಂಪತ್ತು ಯಾರಪ್ಪ ಅಂದರೆ ಮಕ್ಕಳೇ. ಇಂದಿನ ಮಕ್ಕಳೇ ನಮ್ಮ ನಾಡಿನ ನಾಗರಿಕರು. ಹೀಗಾಗಿ ಆ ಮಕ್ಕಳಿಗೆ ಬಹಳಷ್ಟು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರಿಗೆಲ್ಲರಿಗೆ ಮಾಹಿತಿ ಭಾಳ ಬೇಗ ಸಿಗ್ತಾ ಇದೆ, ನಮಗೆಲ್ಲ ಇದ್ದಿಲ್ಲ. ಈಗ ಫೇಸ್ಬುಕ್ ಇದೆ, ಇಂಟರ್ನೆಟ್ ಇದೆ, ವಾಟ್ಸಪ್ ಇದೆ, ಎಲ್ಲವೂ ಇದೆ. ಆದರೆ ಈಗ ಭಾಳ ಪ್ರತಿಭಾವಂತರಿದ್ದಾರೆ, ಮೇಧಾವಿಗಳಿದ್ದಾರೆ. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋಂಥದ್ದು ಭಾಳ ಅವಶ್ಯಕತೆ ಇದೆ. ಅದರಲ್ಲಿ ವಿಶೇಷವಾಗಿ ಬಹಳಷ್ಟು ತಂದೆ ತಾಯಿಗಳೆಲ್ಲ ಬಂದಿದ್ದೀರಿ, ಎಲ್ಲ ಗುರುಗಳು ಇಲ್ಲಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಇವತ್ತು ಪಠ್ಯಕ್ರಮದ ಜೊತೆಯಲ್ಲಿ ಅವರಿಗೆ ಮಾನವೀಯ ಮೌಲ್ಯಗಳನ್ನು ಅವರಲ್ಲಿ ಬಿತ್ತರಿಸುವಂಥದ್ದು, ಅವರಿಗೆ ನೈತಿಕ ಮೌಲ್ಯಗಳನ್ನು ಅವರಲ್ಲಿ ಬೆಳೆಸುವಂಥದ್ದು, ಅವರೆಲ್ಲರೂ ದುಶ್ಚಟರಹಿತ ದುರ್ಗುಣರಹಿತ ಆಗುವಂಥ ರೀತಿಯಲ್ಲಿ ಅವರಿಗೆ ಬೆಳೆಸುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವಂಥ ರೀತಿಯಲ್ಲಿ ಸಣ್ಣಗಿದ್ದಾಗ ಬಾಲ್ಯದಿಂದಲೇ ನಾವು ಅವರಿಗೆ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದಾಗ ಅವ್ರು ನಮ್ಮ ಕೈಯಲ್ಲಿ ಇರೋದಿಲ್ಲ. ವೃತ್ತಿಪರ ಕೋರ್ಸ್ ಮಾಡುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೇಳಿದ್ದು, ಗುರುಗಳು ಹೇಳಿದ್ದು ಅವರು ಕೇಳೋದಿಲ್ಲ. ಹೀಗಾಗಿ ಈಗ ಮಾತ್ರ ಅವ್ರ ಮೇಲೆ ಹೆಚ್ಚಿನ ನಿಗಾ ಇಕ್ಕುವಂಥದ್ದು. ಇವತ್ತು ನಮ್ಮ ಅಡಿಪಾಯ ಭದ್ರವಾಗಿತ್ತು ಅಂತ ಹೇಳಿದರೆ ಎಷ್ಟೇ ಅಂತಸ್ತಿನ ಕಟ್ಟಡ ಕಟ್ಟಿದ್ರು ಅದು ಬಹಳ ಭೂಕಂಪ ಆದರೂ ಏನೂ ಆಗೋದಿಲ್ಲ. ಹೀಗಾಗಿ ಮಕ್ಕಳಿಗೆ ನಾವು ಬಾಲ್ಯದಿಂದಲೇ ಒಳ್ಳೆಯ ಒಂದು ಚರಿತ್ರ ಇವತ್ತೇನು ಕಡಿಮೆ ಇದೆಯಪ್ಪ ಅಂತೇಳಿದರೆ, ಇವತ್ತೊಂದು ಹಿಂದಿನಿಂದ ನಮಗೆಲ್ಲ ಚಿಕ್ಕವರಿದ್ದಾಗ ಒಂದು ಶಾಲೆಯಲ್ಲಿ ಮೇಸ್ಟ್ರುಗಳು ಹೇಳ್ತಾ ಇದ್ರು, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ವೆಲ್ತ್ ಅಂದರೆ ಸಂಪತ್ತು, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಆರೋಗ್ಯ ನಮ್ಮ ಮಕ್ಕಳು ಕೆಟ್ಕೊಳ್ತಾ ಇದ್ದಾರೆ. ಇವತ್ತು ಭಾಳ ಕಡೆ ನಾನು ನೋಡ್ತಾ ಇದ್ದೇನೆ. ಹೀಗಾಗಿ ಆರೋಗ್ಯದ ಬಗ್ಗೆನೂ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ಸಣ್ಣ ಮಕ್ಕಳು ಸಹಿತ ಇವತ್ತು BP, ಶುಗರ್, ಬೇರೆ ಬೇರೆ ರೋಗ ರುಜಿನಗಳಿಂದ ಬಲಿ ಆಗ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾರೆ? ಅವರಿಗೆ ವ್ಯಾಯಾಮ ಇಲ್ಲ, ಎಲ್ಲ ಕಡೆ ಮಾಲಿನ್ಯ ಇದೆ. ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ. ಹೀಗಾಗಿ ಎಲ್ಲ ಮಾಲಿನ್ಯದಿಂದ ಇವತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಸಹಿತ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ. ಹೀಗಾಗಿ ಮಕ್ಕಳ ರೋಗದ ಬಗ್ಗೆನೂ ಅವರೆಲ್ಲರೂ ಇವತ್ತು ನಿರೋಗಿಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ನಾವು ಬೆಳೆಸುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗ ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಿದ್ರು. ಕ್ಯಾರೆಕ್ಟರ್ ಅಂದರೆ ಏನು? ಕ್ಯಾರೆಕ್ಟರ್ ಅಂದರೆ ಚಾರಿತ್ರ್ಯ. ಆದರೆ ಇವು ಚಾರಿತ್ರ್ಯದ ಬಗ್ಗೆ ಯಾರೂ ಹೆಚ್ಚಿನ ಒಂದು ಗಮನ ಹರಿಸ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಇದು ಒಂದು ಸೈಕಲ್ ಥರ ಇದೆ, ಮತ್ತೆ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ಆ ದೃಷ್ಟಿಯಿಂದ ನಮ್ಮ ಮಕ್ಕಳಲ್ಲಿ ಚಾರಿತ್ರ್ಯವಂತರಾಗುವಂಥ ರೀತಿಯಲ್ಲಿ, ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ಅವರಲ್ಲಿ ಬೆಳೆಸುವಂಥ ರೀತಿಯಲ್ಲಿ, ಸಮಾಜಮುಖಿಯಾಗಿ ಬೆಳೆಸುವಂಥ ರೀತಿಯಲ್ಲಿ ಈ ಒಂದು ಶಾಲೆಗಳು ಅತ್ಯಂತ ಮಹತ್ವದಾದಂಥ ಒಂದು ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ಮಕ್ಕಳ ಬಗ್ಗೆ ಹೆಚ್ಚಿನ ಜನನಿ ಇವತ್ತು ಏನು ನಾವು ಹೇಳ್ತೀವಿ, ತಾಯಿಯೇ ಮನೆಯೇ ಮೊದಲನೇ ಪಾಠಶಾಲೆ, ತಾಯಿಯೇ ಮೊದಲನೇ ಗುರು ಅಂತೇಳಿ, ತಾಯಿಯಿಂದ ಕಲಿತವರೇ ಭಾಗ್ಯವಂತರು ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಇವತ್ತು ತಂದೆ ತಾಯಿಗಳ ಜವಾಬ್ದಾರಿ ಬರೀ ಮಕ್ಕಳಿಗೆ ಶಾಲೆ ಕಳಿಸಿಕೊಟ್ಟಿದ್ರೆ ಅಷ್ಟೇ ಸಾಲದು. ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಾವ ಒತ್ತಡದಲ್ಲಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದೆ, ಅದೆಲ್ಲವನ್ನು ನೋಡಿಕೊಂಡು ಆ ಮಕ್ಕಳಿಗೆ ಬೆಳೆಸುವಂಥ ಜವಾಬ್ದಾರಿ ತಂದೆ ತಾಯಿಗಳಿದೆ. ಅದ್ರ ಜೊತೆಯಲ್ಲಿ ಶಿಕ್ಷಕರೇನಿದ್ದಾರೆ, ಇವತ್ತು ಶಿಕ್ಷಕರ ಮೇಲೇನೂ ಭಾಳ ದೊಡ್ಡ ಜವಾಬ್ದಾರಿ ಇದೆ.
ಶಿಕ್ಷಕರಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಶಿಕ್ಷಕರು ಸಮಾಜದ ಬೆನ್ನೆಲುಬು. ಹೀಗಾಗಿ ಆ ಮಕ್ಕಳಿಗೆ ತನ್ನ ಮಗು ಅಂತೇಳಿ ತಿಳ್ಕೊಳ್ಬೇಕು. ಮತ್ತು ಮಕ್ಕಳೇನಿದ್ದಾರೆ ಅನುಕರಣೆ ಮಾಡ್ತಾರೆ. ಮೊದಲು ತಂದೆ ತಾಯಿಗಳ ಅನುಕರಣೆ ಮಾಡ್ತಾರೆ, ಅದಾದಮೇಲೆ ಶಿಕ್ಷಕರ ಅನುಕರಣೆ ಮಾಡ್ತಾರೆ. ಹೀಗಾಗಿ ಶಿಕ್ಷಕರು ಶಾಲೆಯಲ್ಲಿ ತಮ್ಮ ಚಾರಿತ್ರ್ಯದ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಇಟ್ಕೊಂಡು ಅವರು ತಮ್ಮ ನಡವಳಿಕೆಯಿಂದ ನಡೆದುಕೊಳ್ಬೇಕಾಗ್ತದೆ. ಅವರು ಉತ್ತಮವಾಗಿ ಉತ್ತಮ ಶಿಕ್ಷಕರಾಗಿ ಅವರಿಗೆ ಸೇವೆ ಸಲ್ಲಿಸಿದ್ರು ಅಂತ ಹೇಳಿದರೆ ಒಂದು ಒಳ್ಳೆಯ ನಾಗರಿಕರಿಗೆ ತಯಾರು ಮಾಡುವಂಥ ಒಂದು ಕೆಲಸ ಅವರು ಮಾಡಿದಂಗೆ ಆಗ್ತದೆ. ಅದು ದೇಶಕ್ಕೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಕೃತಕ ಬುದ್ಧಿಮತ್ತೆ ಕಾಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ರೋಬೋಟಿಕ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಬಹಳ ಹೊಸ ಹೊಸ ನಾವೀನ್ಯತೆಗಳಿದ್ದಾವೆ. ಅವೆಲ್ಲ ಮಕ್ಕಳಿಗೆ ನಾವೆಲ್ಲ ರೀತಿಯಲ್ಲಿ ಇವತ್ತು ಅವರಿಗೆ ಪ್ರಾಥಮಿಕ ಹಂತದಲ್ಲೇ ಕಂಪ್ಯೂಟರ್ ಕಲಿಕೆ ಮಾಡುವಂಥದ್ದು ಇರ್ಬೋದು. ಬರೀ ಇವತ್ತು ಪಠ್ಯಕ್ರಮ ಅಷ್ಟೇ ಇಲ್ಲ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಕ್ರೀಡೆಗಳಲ್ಲಿ ನಾನು ಕೇಳಿದ್ದೀನಿ. ಈ ಶಾಲೆಯಲ್ಲಿ ಸಹಿತ ಇವತ್ತು ಮಹಂತೇಶ್ ಅವರೇ, ಭಾಳ ಜನ ಶಿಕ್ಷಕರು ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಕ್ರೀಡೆಗಳಲ್ಲಿ ಸಹಿತ ಇಬ್ಬರು ನ್ಯಾಷನಲ್ ಅವಾರ್ಡ್ ಮತ್ತು ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರಂತೆ. ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಿ. ಅದೇ ರೀತಿಯಲ್ಲಿ ಕ್ರೀಡೆಯಲ್ಲಿ ಸಹಿತ ಅನೇಕ ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಅದೇ ನೀವು ಪ್ರತಿಭೆಗೆ ಗುಣಮಟ್ಟಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀರಿ. ಮತ್ತು ಸುಮಾರು ವರ್ಷದಿಂದ ಏನು ಹಿರಿಯರೆಲ್ಲರೂ ಅನೇಕ ಅಧ್ಯಕ್ಷರುಗಳು ಇವತ್ತು ದಿವಂಗತ ತಿಪ್ಪಣ್ಣನವರ ಮೊದಲನೇ ಪುಣ್ಯಸ್ಮರಣೋತ್ಸವ ಅದಕ್ಕೆ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೆ. ಹೀಗಾಗಿ ಅವರು ಈ ಒಂದು ಸಂಸ್ಥೆಯಲ್ಲಿ ಬಹಳಷ್ಟು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ದುಡಿದಿದ್ದಾರೆ. ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಹಳಷ್ಟು ಅವರು ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ವೇದಿಕೆ ಮುಖಾಂತರ ಸ್ಮರಣೆ ಮಾಡುತ್ತಾ ಈ ಒಂದು ಸಂಸ್ಥೆ ಎಲ್ಲ ಹಿಂದಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಇಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ಇವತ್ತು ನಾನು ನೆನಪಿಸ್ಕೊಂಡು ಸ್ಮರಿಸಿಕೊಂಡು ಇವತ್ತು ಮುಂದಿನ ಭವಿಷ್ಯದ ನಮ್ಮ ಮಕ್ಕಳೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಒಂದು ಶಾಲೆಯಿಂದ, ಈ ಒಂದು ಸಂಸ್ಥೆಯ ವತಿಯಿಂದ, ಯಾಕೆಂದರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪದವಿ ಕಾಲೇಜ್ ಇದೆ, ಅನೇಕ ಶಾಲಾ ಕಾಲೇಜುಗಳು ನಡೆಸ್ತಾ ಇದ್ದೀರಿ. ಅನೇಕ ಸಾವಿರಾರು ಮಕ್ಕಳಿಗೆ ಇವತ್ತು ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀರಿ. ನಿಮಗೆ ನನ್ನ ಕಡೆಯಿಂದ ಸರ್ಕಾರದ ವತಿಯಿಂದ ಏನೇ ಸಹಕಾರ ಬೇಕಾದರೂ ಹಿಂದೆನೂ ನಾವು ಮಾಡಿದ್ದೇವೆ, ಇನ್ನು ಮುಂದೆನೂ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಸಹೋದರ ಇಲ್ಲಿನ ಶಾಸಕರಾದಂಥ ಭರತ್ ರೆಡ್ಡಿ ಅವರು ಇದ್ದಾರೆ. ಅವರು ಸಹಿತ ಯುವಕರು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಗೆ ಭರತ್ ರೆಡ್ಡಿದು ಸಹಿತ ಸಂಪೂರ್ಣ ಬೆಂಬಲ ಇರ್ತದೆ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ತಾವೆಲ್ಲ ನನಗೆ ಆಹ್ವಾನ ಮಾಡಿದ್ದೀರಿ. ಯೋಗ ಅನ್ನುವಂಥ ರೀತಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇವತ್ತಿಲ್ಲಿ ಕೂತಿದ್ದೇವೆ. ಹೀಗಾಗಿ ಮುಂಬರುವಂಥ ದಿನಮಾನಗಳಲ್ಲಿ ನಮ್ಮ ಮಕ್ಕಳು, ಏಕೆಂದರೆ ಅವರು ಭವಿಷ್ಯದ ಪ್ರಜೆಗಳಿದ್ದಾರೆ. ಇವತ್ತು ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಒಂದು ಶಕ್ತಿ ಕೊಡುವಂಥದ್ದು ಮುಂದೆ ಅವರು ಮನಸ್ಸು ಮಾಡಿದರೆ ನಮ್ಮ ಮಕ್ಕಳು ಇವತ್ತಿನ ಕಾಲದಲ್ಲಿ ಯಾವುದೇ ಅಸಂಭವವಾದಂಥದ್ದು ಏನೂ ಇಲ್ಲ. ಇವತ್ತು ಯಾವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಕ್ಯಾನ್ ಮೂವ್ ದ ಮೌಂಟೇನ್ಸ್. ಮಕ್ಕಳಲ್ಲಿ ಏನು ಬೇಕು, ಯಾರೋ ಬರ್ತಾರೆ ನಮ್ಮ ಉದ್ಧಾರ ಮಾಡ್ತಾರೆ ಅಂತಲ್ಲ, ನಾವೇ ಮುನ್ನುಗ್ಗಬೇಕಾಗ್ತದೆ, ನಾವೇ ಬೆವರು ಸುರಿಸಬೇಕು, ನಾವೇ ಕಠಿಣ ಪರಿಶ್ರಮ ಮಾಡಬೇಕು, ನಿದ್ರೆಗೆಡಬೇಕು, ಅಂತಿಮವಾಗಿ ಯಶಸ್ವಿ ಆಗಬೇಕು. ಯಾರ ಹತ್ರ ಆತ್ಮವಿಶ್ವಾಸ ಪರ್ವತವನ್ನು ಚಲಿಸ್ತದೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಹತ್ರ ಎಳ್ಳಷ್ಟು ಆತ್ಮವಿಶ್ವಾಸ ಇದ್ದರೂ ಅಸಂಭವವಾದಂಥದ್ದು ಏನೂ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳು ನಾವು ನೋಡ್ತಾ ಇದ್ದೇವೆ. ಈಗ ಇವತ್ತು ಅವರು ಆಕಾಶಕ್ಕೆ ಹೋಗ್ತಾ ಇದ್ದಾರೆ, ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಾಮರ್ಥ್ಯ ಅವ್ರ ಹತ್ರ ಇದೆ.
ಅವರಲ್ಲಿ ಕೊರತೆ ಇರುವಂಥದ್ದು ಸಂಸ್ಕಾರ, ಸಂಸ್ಕೃತಿ, ಚಾರಿತ್ರ್ಯ, ಅದನ್ನು ಇವತ್ತು ಅವರಲ್ಲಿ ಬೆಳೆಸುವಂಥದ್ದು, ಅದನ್ನು ಅವರಲ್ಲಿ ತುಂಬುವಂಥ ಕೆಲಸ, ಇತಿಹಾಸ ಹೇಳುವಂಥ ಕೆಲಸ, ಏನು ವಚನ ಸಾಹಿತ್ಯ ಇದೆ, ನಮ್ಮ ಹಿರಿಯರು ಮಾಡಿದಂಥ ಸಾಧನೆ ಇದೆ, ತ್ಯಾಗ ಇದೆ, ಸೇವೆ ಇದೆ, ಅದನ್ನು ಅವರಿಗೆ ತಿಳುವಳಿಕೆ ಹೇಳಿಕೊಡುವಂಥದ್ದರ ಮುಖಾಂತರ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ಹೇಳಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾಗಿ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ನನ್ನ ಕಡೆಯಿಂದ, ನಮ್ಮ ಸರ್ಕಾರದ ವತಿಯಿಂದಲೂ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಏನೇ ಕೆಲಸ ಕಾರ್ಯಗಳಿದ್ದರೂ ಅದನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪರವಾಗಿ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರೋಪ ಭಾಷಣವನ್ನು ನೆರವೇರಿಸಿದಂತಹ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರಿಗೆ ವೇದಿಕೆ ವತಿಯಿಂದ ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇಶ್ವರ ಮಹಾದೇವ್ ಶ್ರೀ ಗವಿಸಿದ್ದೇಶ್ವರ ಮಹಾರಾಜ್ ಕಿ. ದಯವಿಟ್ಟು ಎಲ್ಲ ಸಭಿಕರಲ್ಲಿ ನಾನು ಮೊದಲೇ ಅನೌನ್ಸ್ ಮಾಡ್ತಾ ಇದ್ದೆ, ನೋಡ್ರಿ ಎಷ್ಟೋ ಜನ ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದರೆ ನೀವು ಗಲಾಟೆ ಮಾಡಿದ್ದಕ್ಕೋಸ್ಕರ ಪೂಜ್ಯರು ನಿರ್ಗಮಿಸ್ಬಿಟ್ರು. ಇದು ಒಂದು ರೀತಿಯಾಗಿರುವಂಥ ಅವಮಾನ ನಮಗೆಲ್ಲರಿಗೂ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಬೇಕು, ಕೂತ್ಕೊಳ್ಬೇಕು. ಅಲ್ಲಿರುವಂಥ ಶಿಕ್ಷಕರು, ವಾಲಂಟಿಯರ್ಸ್ ಎಲ್ಲರೂ ಕೂಡ, ವಿಶೇಷವಾಗಿ ವಿದ್ಯಾರ್ಥಿಗಳು, ನಿಮ್ಮೆಲ್ಲರಲ್ಲಿ ನೋಡ್ರಿ ತಾಯಂದಿರಿದ್ದಾರೆ, ಅಣ್ಣಂದಿರು, ತಂದೆಯರಿದ್ದಾರೆ, ಎಲ್ಲರೂ ಕೂಡ ದಯವಿಟ್ಟು ಶಾಂತತೆಯನ್ನು ಕಾಯ್ದುಕೊಳ್ಬೇಕಾಗಿತ್ತು. ಇದು ಒಂದು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ನೋವಿನ ಸಂಗತಿ. ಅವರ ಆಶೀರ್ವಚನ ಅಂತ ಹೇಳಿದ್ರೆ ಕೇಳಲಿಕ್ಕೆ ಕೊಪ್ಪಳದವರೆಗೆ, ಬೇರೆ ಬೇರೆ ಭಾಗದವರೆಗೆ ಹೋಗ್ತಾರೆ, ಅಂಥದ್ದು ನಮ್ಮ ಮನೆಗೆ ಅವರು ಬಂದಿದ್ದಾರೆ. ಈ ರೀತಿ ದಯವಿಟ್ಟು ಯಾರು ಕೂಡ ಮುಂದೆ ಇನ್ನೂ ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಇದ್ದಷ್ಟು ಸಮಯ ಶಾಂತತೆಯನ್ನು ದಯವಿಟ್ಟು ಕಾಯ್ದುಕೊಳ್ಬೇಕು. ನಿಮ್ಮ ಪಕ್ಕದಲ್ಲೇ ಗಲಾಟೆ ಮಾಡಿದರೆ ಅವ್ರನ್ನ ಕೂಡಿಸ್ರಿ, ಇಲ್ಲ ಹೊರಗೆ ಕಳಿಸ್ಬಿಡ್ರಿ ಗಲಾಟೆ ಮಾಡಲಿ ಅಂತೇಳಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.